ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಹತ್ಯೆಯಾದ ಖಮೇನಿಯ ಎರಡನೇ ಪುತ್ರನಿಗೆ ಪಟ್ಟ ಕಟ್ತಾ ಇದ್ದ ಹಾಗೆ ಅಮೆರಿಕ ನಿಗಿ ಕೆಂಡವಾಗ್ತಾ ಇದೆ. ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಗುಟ್ರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಜ್ತಬಾ ಖಮೇನಿ ಇರಾನ್ನ ಸುಪ್ರೀಂ ಲೀಡರ್ ಆಗಿ ನೇಮಕ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಗಾಗಿದೆ. ಖಡಕ್ ವಾರ್ನ್ ಕೊಟ್ಟಿದ್ದಾರೆ. ನಾನು ನನ್ನ ದಾಳಿಯನ್ನು ಮುಂದುವರಿಸ್ತೇನೆ ಅನ್ನುವಂತಹ ಮೆಸೇಜನ್ನು ಮತ್ತೊಮ್ಮೆ ಪಾಸ್ ಮಾಡಿದ್ದಾರೆ. ವೈರಿಯ ಸರ್ವನಾಶಕ್ಕೆ ನಮ್ಮ ಯೋಧರು ಕೂಡ ಸಜ್ಜಾಗಿದ್ದಾರೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅಬ್ಬರಿಸಿದ್ದಾರೆ. ನಮ್ಮ ಗುರಿ ಮುಟ್ಟುವವರೆಗೂ ಹಿಂದೆ ಸರಿಯುವ ಮಾತೇ ಇಲ್ಲ ಅಂಥೇಳಿ ಮತ್ತೊಮ್ಮೆ ಯುದ್ಧವನ್ನು ತೀವ್ರಗೊಳಿಸುವ ಮಾತನಾಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ಸುದೀರ್ಘ ದಿನಗಳ ಕಾಲ ಇರುತ್ತೆ. ಮುಜ್ತಬಾ ಖಮೇನಿ ಇರಾನ್ನ ಸುಪ್ರೀಂ ಲೀಡರ್ ಆಗಿ ನೇಮಕವಾಗ್ತಾ ಇದ್ದ ಹಾಗೆ ಟ್ರಂಪ್ ಮತ್ತೊಮ್ಮೆ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಇನ್ಫ್ಯಾಕ್ಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಬೆಂಜಮಿನ್ ನೆತನ್ಯಾಹು ಅವರ ಇದ್ದಿದ್ದು ಒಂದೇ ಉದ್ದೇಶ, ನಾವು ಹೇಳಿದ ಆಯತುಲ್ಲನನ್ನು ಇರಾನ್ಗೆ ನೇಮಕ ಮಾಡಬೇಕು ಅಂಥೇಳಿ. ಯಾವುದೇ ಕಾರಣಕ್ಕೂ ಖಮೇನಿಯ ಸಂತತಿ ಮುಂದುವರಿಬಾರ್ದು ಆಯತುಲ್ಲನಾಗಿ ಅನ್ನುವಂತಹ ವಿಚಾರ ಇತ್ತು. ಬಟ್ ಅದೆಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ಖಮೇನಿಯ ಎರಡನೇ ಪುತ್ರನಿಗೆ ಪಟ್ಟವನ್ನು ಕಟ್ಟೋದಕ್ಕೆ ಇರಾನ್ನ ಒಳಗಡೆನೆ ಒಂದಿಷ್ಟು ಪ್ರತಿರೋಧಗಳಿತ್ತು. ಅದರ ನಡುವೆಯೂ ಕೂಡ ಈಗ ಅವರಿಗೇನೆ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ವಾರ್ನಿಂಗು, ಅಂದರೆ ಈ ಎಲ್ಲ ಬೆಳವಣಿಗೆಗಳು ಮತ್ತಷ್ಟು ತೀವ್ರಗೊಳಿಸ್ತವ ಯುದ್ಧವನ್ನು. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ ಪ್ರೇಮ್. ಯಾಕಂದರೆ ಈ ಒಂದು ಇರಾನ್ನಲ್ಲಿ ತನ್ನದೇ ಆದಂಥ ಒಂದು ಸರ್ಕಾರ ಬರಬೇಕು ಅಥವಾ ತನ್ನ ಮೂಗಿನ ಅಣತಿಯಂತೆ ನಡೆದುಕೊಳ್ಳುವಂತಹ ಒಂದು ಸರ್ಕಾರ ಬರಬೇಕು ಅನ್ನುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ನ ಲೆಕ್ಕಾಚಾರ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದರು. ಬಟ್ ಅದಕ್ಕೆ ಪೂರಕವಾದಂಥ ಯಾವುದೇ ರೀತಿಯಾದಂಥ ದೊಡ್ಡ ಬೆಳವಣಿಗೆಗಳು ಇರಾನ್ನಲ್ಲಿ ಆಗಲಿಲ್ಲ. ಸೊ ಹೀಗಾಗಿ ಈಗ ಮುಂದೆ ಅಲ್ಲಿಗ ಆಯತುಲ್ಲಾ ಅಲಿ ಖಮೇನಿಯವರ ಎರಡನೇ ಪುತ್ರ ಈಗ ಮುಂದಿನ ಉತ್ತರಾಧಿಕಾರಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯಾಗಿರುವಂಥದ್ದು. ನಿನ್ನೆ 88 ಜನರ ಧಾರ್ಮಿಕ ತಜ್ಞರ ಗುಂಪು ಏನಿದೆ, ಈ ಒಂದು ತಜ್ಞರ ಗುಂಪು ಸಭೆಯನ್ನು ನಡೆಸಿತ್ತು. ಮತ್ತೆ ಯಾರನ್ನ ಮುಂದಿನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಚರ್ಚೆ ಮಾಡಿದ ಬಳಿಕ ಖಮೇನಿಯ ಎರಡನೇ ಪುತ್ರನನ್ನ ಈ ಒಂದು ಹುದ್ದೆಗೆ ನೇಮಕ ಮಾಡುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮುಖ್ಯವಾಗಿ IRGC ಏನು ಸೇನೆ ಇದೆ, ಇದು ಕೂಡ ಮಹತ್ವದ ಪಾತ್ರ ಇದರಲ್ಲಿ ನಿಭಾಯಿಸಿದೆ ಮತ್ತು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಈ ಖಮೇನಿಯವರ ಎರಡನೇ ಪುತ್ರ ಏನಿದ್ದಾನೆ, ಈವರೆಗೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ರಾಜಕೀಯದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಆದರೆ ತೆರೆಮರೆಯಲ್ಲಿ ಬಹಳಷ್ಟು ಪವರ್ಫುಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇಡೀ IRGCಯನ್ನ ನಿಭಾಯಿಸುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಎಲ್ಲೆಲ್ಲಿ ದಾಳಿ ಆಗಬೇಕು, ಹೇಗೆ ದಾಳಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ನಿರ್ಧಾರಗಳನ್ನ ಈ ಹಿಂದೆ ಅವರೇ ತೆಗೆದುಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಈ ಎರಡು ಕಡೆಗೆ ಒಂದು ನಿಕಟವಾದಂಥ ಸಂಬಂಧ ಅಥವಾ ಸಂಪರ್ಕ ಇರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಇವರೇ ಉತ್ತರಾಧಿಕಾರಿ ಆದ್ರೆ ಇರಾನನ್ನ ಮುನ್ನಡೆಸಬಲ್ಲರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಅಂದ್ರೆ ಚರ್ಚೆಗಳು. ಆದರೆ ಈ 88 ಜನರ ಗುಂಪಿನಲ್ಲೇ ಕೆಲವೊಂದಿಷ್ಟು ವಿರೋಧಗಳು ಇದ್ರೂ ಕೂಡ ಬಟ್ ಒಮ್ಮತದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಖಮೇನಿಯವರ ಎರಡನೇ ಪುತ್ರನಿಗೆ ಬಹುಮತ ಬಂದಿತ್ತು. ಹೀಗಾಗಿ ಅವರನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಈಗ ಅಮೆರಿಕ ಆಕ್ರೋಶಕ್ಕೆ ಸಹಜವಾಗಿ ಕಾರಣ ಆಗಿರುವಂತದ್ದು. ಅಮೆರಿಕ ಈ ಹಿಂದೆ ಒಂದು ಡೆಮಾಕ್ರಸಿಯನ್ನ ಅಲ್ಲಿ ಪರಿಚಯಿಸುವಂತ ಪ್ರಯತ್ನಗಳಿಗೆ ಒಂದಷ್ಟು ಪೂರಕವಾದಂತಹ ಹೇಳಿಕೆಯನ್ನು ಕೊಟ್ಟಿತ್ತು. ಅದರ ಜೊತೆಗೆ ರಾಜ ಪೆಹಲ್ವಿಯ ಆಡಳಿತ ಅಂದ್ರೆ ರಾಜರ ಆಡಳಿತವನ್ನ ಮತ್ತೆ ಪುನರ್ಸ್ಥಾಪಿಸುವ ಬಗ್ಗೆ ಕೂಡ ಟ್ರಂಪ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಆದ್ರೆ ಅಲ್ಲಿಯ ಜನ ಖಮೇನಿ ಫ್ಯಾಮಿಲಿಯನ್ನ ವಿರೋಧ ಮಾಡಿದ್ರು ಕೂಡ ಇಡೀ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸುವಂತ ನಿಟ್ಟಿನಲ್ಲಿ, ಫಾರ್ ಎಕ್ಸಾಂಪಲ್ ನೇಪಾಳ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದು, ಈ ದೇಶಗಳಲ್ಲಿ ಹೇಗೆ ಜನ ಬೀದಿಗಿಳಿದು ಪ್ರಸ್ತುತ ಆಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು, ಆ ರೀತಿಯಾದಂತಹ ಆಕ್ರೋಶ ಎಲ್ಲೂ ಕಂಡು ಬರಲಿಲ್ಲ. ಹೀಗಾಗಿ ಆಡಳಿತ ವ್ಯವಸ್ಥೆ ಬದಲಾಗುವಂತ ಸಾಧ್ಯತೆಗಳು ಬಹಳ ತೀರಾ ಕಡಿಮೆ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಪ್ರೇಮ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಯಾರೇ ಉತ್ತರಾಧಿಕಾರಿ ಆದರೂ ಬಿಡಲ್ಲ, ನಾವು ಹೇಳಿದವರೇ ಉತ್ತರಾಧಿಕಾರಿ ಆಗಬೇಕು ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಹಠ. ಆದರೆ ಇರಾನ್ನವರು ನಮ್ಮ ದೇಶ, ನಮ್ಮ ಆಡಳಿತ, ಆಯಿತಾ, ನಮ್ಮ ಇಷ್ಟ ಬಂದವರು ನಾವು ಕಟ್ತೀವಿ ಪಟ್ಟವನ್ನು ಅಂತ ಆ ನಿರ್ಧಾರಕ್ಕೆ ಈಗಾಗಲೇ ಬಂದಿದ್ದಾರೆ. ಮುಂದೇನಾಗುತ್ತೆ ನೋಡೋಣ.